today's class we will discuss rules of debit credit with big example. Let's see the question and pause the video. First write the question, then go through solution. Okay. Give the journal entries of Mohit traders, post them to ledger account and from the following transactions. First journal entries prepare ಮಾಡಬೇಕು. ಅದಾದ್ಮೇಲೆ ledger accounts ಪೋಸ್ಟ್ ಮಾಡಬೇಕು. ಬಟ್ ನಾವು ಇಲ್ಲಿ ಫಸ್ಟ್ ಜರ್ನಲ್ ಎಂಟ್ರೀಸ್ ಪ್ರಿಪೇರ್ ಮಾಡುವಂತ ಪ್ರೊಸೀಜರ್ ಬಂತಪ್ಪ ಅಂತಂದ್ರೆ ಆಮೇಲೆ ನಾವು ಲೆಜರ್ ಅಕೌಂಟ್ಸ್ ಪ್ರಿಪೇರ್ ಮಾಡಬೇಕು. ನಾವು ಪೋಸ್ಟ್ ಮಾಡಬೇಕಾಗ್ತದೆ. ಫಸ್ಟ್ ನಾವು ಲೆಜರ್ ಜರ್ನಲ್ ಎಂಟ್ರೀಸ್ ಪ್ರಿಪೇರ್ ಮಾಡೋದನ್ನ ಅಷ್ಟೇ ಕಲಿಯೋಣ. ಓಕೆ. ಫ್ರಮ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ August 2014, then date given 1 2 3 7 8 10 14 16 ಅಂದ್ರೆ ಇದು ಡೇಟ್ ಕೊಟ್ಟಿದ್ದಾನೆ. ಅದರ ಮುಂದೆ ಟ್ರಾನ್ಸಾಕ್ಷನ್ಸ್ ಕೊಟ್ಟಿದ್ದಾನೆ. Commence the business with cash. First one, commence the business with cash. Open bank account with HDFC. ಈ ತರ ಏನಿದೆ ಟ್ರಾನ್ಸಾಕ್ಷನ್ಸ್ ಇದಾವೆ, ಅದರ ಒಂದು ಅಮೌಂಟ್ ಇದೆ. ಜಸ್ಟ್ we are understanding rules of debit and credit. So first transaction is commence the business with cash. Commence business with cash. In this transaction, a person who is going to start a business, ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ವಿತ್ ವಾಟ್, ವಿತ್ ಕ್ಯಾಶ್. ಇಲ್ಲಿ ಕ್ಯಾಶ್ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತಾರಲ್ಲ, ಆ ಇನ್ವೆಸ್ಟ್ಮೆಂಟ್ ಗೆ ನಾವು ಕ್ಯಾಪಿಟಲ್ ಅಂತ ಹೇಳ್ತೇವೆ. ಇಟ್ ಇಸ್ ಕಾಲ್ಡ್ ಕ್ಯಾಪಿಟಲ್. ಓಕೆ. ಇಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಕ್ಯಾಶ್ ಇನ್ ದ ಫಾರ್ಮ್ ಆಫ್ ಕ್ಯಾಪಿಟಲ್. ಓಕೆ. ಕ್ಯಾಪಿಟಲ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್. ಇವಾಗ ಕ್ಯಾಶ್ ಏನಾಗ್ತಾ ಇದೆ, ಕ್ಯಾಶ್ ಬಿಸ್ನೆಸ್ ಒಳಗೆ ಬರ್ತಾ ಇದೆ, ಕ್ಯಾಶ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಕ್ಯಾಶ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಕ್ಯಾಶ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆದ್ರೆ ನಾವೇನ್ ಮಾಡ್ತೀವಿ, ಡೆಬಿಟ್. ಎನಿ ಇನ್ಕ್ರೀಸಸ್ ಇನ್ ಅಸೆಟ್ ಈಸ್ ಡೆಬಿಟೆಡ್. ಎನಿ ಇನ್ಕ್ರೀಸಸ್ ಇನ್ ಅಸೆಟ್ ಈಸ್ ಡೆಬಿಟೆಡ್. ದೆನ್ ಇಲ್ಲಿ ಕ್ಯಾಪಿಟಲ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಎಷ್ಟು ಕ್ಯಾಶ್ ಇನ್ವೆಸ್ಟ್ಮೆಂಟ್ ಮಾಡಿದಾರಲ್ಲ ಎಲ್ಲ ಕ್ಯಾಶ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ಯೂಸ್ ಮಾಡ್ಕೊತಾ ಇದ್ದಾರೆ ಬಿಸ್ನೆಸ್ ಒಳಗೆ. ಸೊ ಕ್ಯಾಪಿಟಲ್ ಬ್ಯಾಲೆನ್ಸ್ ಕೂಡ ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಕ್ಯಾಪಿಟಲ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆದ್ರೆ ಇಫ್ ಎನಿ ಇನ್ಕ್ರೀಸಸ್ ಇನ್ ಕ್ಯಾಪಿಟಲ್ ದಟ್ ಶುಡ್ ಬಿ ಕ್ರೆಡಿಟೆಡ್. ದಟ್ ಶುಡ್ ಕ್ರೆಡಿಟೆಡ್. ಸೊ ರೂಲ್ಸ್ ಏನು ಹೇಳ್ತದೆ, ಇನ್ಕ್ರೀಸ್ ಇನ್ ಅಸೆಟ್ ಡೆಬಿಟೆಡ್, ಇನ್ಕ್ರೀಸ್ ಇನ್ ಕ್ಯಾಪಿಟಲ್ ಕ್ರೆಡಿಟೆಡ್. ಓಕೆ, ಮೈಂಡ್. ಸೊ ಇವಾಗ ಏನಾಗ್ತದೆ ಈ ಜರ್ನಲ್ ಎಂಟ್ರಿ, ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ಅಕೌಂಟ್. ಯಾವ ಐಟಮ್, ಯಾವ ಟ್ರಾನ್ಸಾಕ್ಷನ್ ಫಸ್ಟ್ ಡೆಬಿಟ್ ಆಗಿರ್ತದಲ್ಲ ಅದನ್ನ ನಾವು ಮೇಲೆ ಬರೀತೀವಿ. ಜರ್ನಲ್ ಎಂಟ್ರೀಸ್ ಮಾಡುವಾಗ ಹೇಳ್ತೇನೆ, ಅದಕ್ಕೊಂದು ಫಾರ್ಮ್ಯಾಟ್ ಬರ್ತದೆ, ಪರ್ಟಿಕ್ಯುಲರ್ಸ್ LF ಡೆಬಿಟ್ ಕ್ರೆಡಿಟ್ ಅಂತ ಹೇಳಿ. ಆ ಪರ್ಟಿಕ್ಯುಲರ್ಸ್ ಒಳಗೆ ನಾವು ಈ ಅಕೌಂಟ್ಸ್ ಬರೀಬೇಕಾಗ್ತದೆ. ಬಟ್ ಈ ಅಕೌಂಟ್ಸ್ ಎಲ್ಲಿಂದ ತಗೊಂಡ್ಬೇಕು, ಯಾವ ತರ ಯಾವ ಐಟಮ್ ಡೆಬಿಟ್ ಮಾಡಬೇಕು, ಯಾವ್ದು ಕ್ರೆಡಿಟ್ ಮಾಡಬೇಕು ಅಷ್ಟನ್ನು ನೋಡ್ತಾ ಹೋಗ್ರಿ. ಇಲ್ಲಿ ಕ್ಯಾಶ್ ಅಮೌಂಟ್ ಡೆಬಿಟ್ ಆಗ್ತಾ ಇದೆ. ಯಾಕೆ ಡೆಬಿಟ್ ಆಗ್ತಾ ಇದೆ, ಕ್ಯಾಶ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಕ್ಯಾಶ್ ಬ್ಯಾಲೆನ್ಸ್ ಏನಾದರೂ ಇನ್ಕ್ರೀಸ್ ಆದ್ರೆ ಅಸೆಟ್ ಇನ್ಕ್ರೀಸ್ ಆಗುತ್ತೆ. ಅಸೆಟ್ ಏನಾದರೂ ಇನ್ಕ್ರೀಸ್ ಆದ್ರೆ ಅದನ್ನ ಡೆಬಿಟ್ ಮಾಡಬೇಕು. ಅದನ್ನ ಆ ಕ್ಯಾಶ್ ಅನ್ನು ಕ್ಯಾಪಿಟಲ್ ಒಳಗೆ ಕನ್ವರ್ಟ್ ಮಾಡಿ ಏನ್ ಮಾಡ್ತಾ ಇದ್ದಾರೆ, ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಕ್ಯಾಪಿಟಲ್ ಒಳಗೆ ಏನಾದರೂ ಇನ್ಕ್ರೀಸ್ ಆದ್ರೆ ಕ್ರೆಡಿಟ್ ಮಾಡಿ ಆಸ್ ಪರ್ ರೂಲ್ಸ್. ಓಕೆ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಇದು ಫಸ್ಟ್ ಬರ್ಕೋತ ಹೋಗ್ಬಿಡ್ರಿ. ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್. ದೆನ್ transaction number 2, opened bank account with HDFC. Opened bank account with HDFC. Okay, HDFC ಬ್ಯಾಂಕ್ ಒಳಗೆ ಏನು ಮಾಡ್ತಾ ಇದ್ದಾರೆ, ಅಕೌಂಟ್ ಅನ್ನು ಓಪನ್ ಮಾಡ್ತಾ ಇದ್ದಾರೆ. ಓಕೆ. ಇವಾಗ ಇಲ್ಲಿ 2 ಟರ್ಮ್ಸ್ ಏನು ಮಾಡ್ತಾ ಇದ್ದಾರೆ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ತಾ ಇದ್ದಾರೆ ವಿತ್ ಡಿಪಾಸಿಟಿಂಗ್ 50,000 rupees ಅಂತ ಹೇಳಿ ಅಮೌಂಟ್ ಕೊಡ್ತಾರೆ ನೋಡ್ರಿ. ಆ 50,000 rupees ಏನಿದೆ ಅಂದ್ರೆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ರೆ ಏನ್ ಮಾಡ್ತಾ ಇದ್ದಾರೆ, ಡಿಪಾಸಿಟ್ ಮಾಡ್ತಾ ಇದ್ದಾರೆ. ಹೌ ಮಚ್, 50,000. 50,000 is not cash. 50,000 is nothing but cash. So ಇಲ್ಲಿ ಈ ಟ್ರಾನ್ಸಾಕ್ಷನ್ ಒಳಗೆ 2 ಐಟಮ್ಸ್ ಬರ್ತಾ ಇದಾವೆ. ಒನ್ ಇಸ್ ಕ್ಯಾಶ್, ಒನ್ ಇಸ್ ಬ್ಯಾಂಕ್. ಇಲ್ಲಿ ಕ್ಯಾಶ್ ಏನಾಗ್ತಾ ಇದೆ ನೋಡ್ರಿ, ಕ್ಯಾಶ್ ಡಿಪಾಸಿಟ್ ಮಾಡಿದ್ರೆ ಡಿಕ್ರೀಸ್ ಆಗುತ್ತೆ. ಕ್ಯಾಶ್ ಡಿಪಾಸಿಟ್ ಮಾಡಿದ್ರೆ ಡಿಕ್ರೀಸ್ ಆಗ್ತದೆ. ನೋಡ್ರಿ, ನಮ್ ಕ್ಯಾಶ್ ಇನ್ ಹ್ಯಾಂಡ್ ಇದೆ ಅಂತ ಹೇಳಿ, ನಮ್ಮ ಕೈ ಒಳಗೆ ಕ್ಯಾಶ್ ಇದೆ, ಅದರೊಳಗೆ ನಾವು ಡಿಪಾಸಿಟ್ ಮಾಡ್ತಾ ಇದ್ದಪ್ಪ ಅಂತಂದ್ರೆ ಆ ಕ್ಯಾಶ್ ನಮ್ಮ ಕೈಯಲ್ಲಿ ಇರುವಂತ ಕ್ಯಾಶ್ ಇರ್ತದೆ
ಕಡಿಮೆ ಆಗ್ತದೆ. ಕ್ಯಾಶ್ ಕಡಿಮೆ ಆದ್ರೆ ಏನ್ ಮಾಡ್ಬೇಕ್ರಿ, ಇನ್ಕ್ರೀಸ್ ಇನ್ ಕ್ಯಾಶ್ ಡೆಬಿಟೆಡ್, ಡಿಕ್ರೀಸ್ ಇನ್ ಕ್ಯಾಶ್ ಆರ್ ಡಿಕ್ರೀಸ್ ಇನ್ ಅಸೆಟ್ ಕ್ರೆಡಿಟೆಡ್. ಒಂದು ಕ್ರೆಡಿಟ್ ಆದ್ರೆ ಇನ್ನೊಂದು ಡೆಬಿಟ್ ಆಗ್ತದೆ. ಇದು ಯಾಕೆ ಡೆಬಿಟ್ ಆಗ್ತದೆ ನೋಡಿ, ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಬ್ಯಾಂಕ್ ಬ್ಯಾಲೆನ್ಸ್ ಇಸ್ ಆಲ್ಸೋ ಕ್ಯಾಶ್, ಅದು ಕೂಡ ಒಂದು ಅಸೆಟ್. ಬ್ಯಾಂಕ್ ಬ್ಯಾಲೆನ್ಸ್ ಇಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಅಸೆಟ್. ಸೊ ಇಲ್ಲಿ ಅಸೆಟ್, ಈ ಅಸೆಟ್ ಒಳಗೆ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಈ ಬ್ಯಾಲೆನ್ಸ್ ಏನಿದೆ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ. ಸೊ ಎನಿ ಇನ್ಕ್ರೀಸ್ ಇನ್ ಅಸೆಟ್ ಶುಡ್ ಡೆಬಿಟೆಡ್. ಒಂದು ಇನ್ಕ್ರೀಸ್ ಆಗ್ತಾ ಇದೆ, ಇನ್ನೊಂದು ಅಸೆಟ್ ಡಿಕ್ರೀಸ್ ಆಗ್ತಾ ಇದೆ. ಸೊ ಒಂದು ಇನ್ಕ್ರೀಸ್ ಆಗಿದೆ ಡೆಬಿಟ್ ಮಾಡ್ರಿ, ಡಿಕ್ರೀಸ್ ಆಗಿದೆ ಕ್ರೆಡಿಟ್ ಮಾಡ್ರಿ. ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು, ಸಾರಿ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್ ಅಂತ ಹೇಳಿ ನಾವು ಜನರೇಟ್ರಿ ಪ್ರಿಪೇರ್ ಮಾಡ್ತೀವಿ. ಓಕೆ, next transaction is purchased furniture. Purchased furniture. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಫರ್ನಿಚರ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಓಕೆ, ಪರ್ಚೇಸ್ ನಾಟ್ ಫರ್ನಿಚರ್. ಸೊ ಟೇಕ್ ದಿಸ್ ಒನ್. ಏನು ಪರ್ಚೇಸ್ ಮಾಡ್ತಾ ಇದ್ದಾರೆ ನೋಡ್ಕೊಳ್ಳಿ, ಪರ್ಚೇಸ್ ಫರ್ನಿಚರ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನು ಪೇಮೆಂಟ್ ಮಾಡ್ತಾ ಇದ್ದಾರೆ ನೋಡಿ, ಪರ್ಚೇಸ್ ಫರ್ನಿಚರ್ ಆಫ್ ರುಪೀಸ್ 20,000. 20,000 ಕೊಟ್ಟು ಏನು ಮಾಡ್ತಾ ಇದ್ದಾರೆ, ಫರ್ನಿಚರ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ 20,000 ಇಸ್ ವಾಟ್, 20,000 ಇಸ್ ಡೆಫಿನೆಟ್ಲಿ ಕ್ಯಾಶ್. ಓಕೆ, ಕ್ಯಾಶ್ ಪೇಮೆಂಟ್ ಮಾಡಿ ಫರ್ನಿಚರ್ ಪರ್ಚೇಸ್ ಮಾಡ್ತಾ ಇದ್ದಾರೆ. ಫಾರ್ ಹೌ ಮಚ್, 20,000 rupees. ಹಾಗಾದ್ರೆ ಇವಾಗ ನೋಡಿ, ಇನ್ನೇನು ಕೂಡ ಕ್ಯಾಶ್ ಪರ್ಚೇಸ್ ಮಾಡಬೇಕಂತಂದ್ರೆ, ನಾವು ಫರ್ನಿಚರ್ ಪರ್ಚೇಸ್ ಮಾಡಬೇಕಂತಂದ್ರೆ ಕ್ಯಾಶ್ ಕೊಡ್ತಾ ಇದ್ದಾರೆ. ನಮ್ಮಲ್ಲಿರುವಂತಹ ಕ್ಯಾಶ್ ಅದೇನೇ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಕ್ಯಾಶ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಕ್ಯಾಶ್ ಇಸ್ ಗೋಯಿಂಗ್ ಟು ಡಿಕ್ರೀಸ್. ಕ್ಯಾಶ್ ಡಿಕ್ರೀಸ್ ಆಗ್ತಾ ಇದೆ. ದೆನ್ ಫರ್ನಿಚರ್ ಬಂದ ಬಿಸಿನೆಸ್ ಒಳಗೆ ಮತ್ತೆ ಆಡ್ ಆಗ್ತಾ ಇದೆ. ಮೀನ್ಸ್ ಫರ್ನಿಚರ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇದೆ. ಎನಿ ಇನ್ಕ್ರೀಸ್ ಇನ್ ಅಸೆಟ್ ಈಸ್ ಟು ಬಿ ಡೆಬಿಟೆಡ್, ಎನಿ ಡಿಕ್ರೀಸ್ ಇನ್ asset is to be credited. So now furniture account debited to cash account. Furniture account debited to cash account. Okay, ಇಲ್ಲಿ ಫರ್ನಿಚರ್ ಇನ್ಕ್ರೀಸ್ ಆಗ್ತಾ ಇದೆ, ಫರ್ನಿಚರ್ ಕೂಡ ಒಂದು ಅಸೆಟ್ ಇನ್ಕ್ರೀಸ್ ಆದ್ರೆ ಡೆಬಿಟ್ ಮಾಡ್ರಿ. ಕ್ಯಾಶ್ ಒಳಗೆ ಡಿಕ್ರೀಸ್ ಆಗ್ತಾ ಇದೆ. ಕ್ಯಾಶ್ ಯಾಕೆ ಡಿಕ್ರೀಸ್ ಆಗ್ತಾ ಇದೆ, ನಾವು ಕ್ಯಾಶ್ ಪೇ ಮಾಡ್ತಾ ಇದ್ದೇವೆ. ಸೊ ಇಟ್ ಈಸ್ ಗೋಯಿಂಗ್ ಟು ಡಿಕ್ರೀಸ್. ದೆನ್ ಇನ್ ಎನಿ asset increases, that should be credited. Okay, next one. Next transaction is bought goods for cash from Rupa Traders. Fourth one, bought goods for cash from Rupa Traders. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಕ್ಯಾಶ್ ಪೇಮೆಂಟ್ ಮಾಡಿ ಗೂಡ್ಸ್ ಬಾಟ್ ಮಾಡ್ತಾ ಇದ್ದಾರೆ. ಬಾಟ್ ಇಂದ ಪರ್ಚೇಸ್ ಮಾಡ್ತಾ ಇದ್ದಾರೆ. ಯಾರ ಕಡೆಯಿಂದ, ರೂಪಾ ಟ್ರೇಡರ್ಸ್. ಇವ್ರ ಕಡೆಯಿಂದ ಏನ್ ಮಾಡ್ತಾ ಇದ್ದಾರೆ, ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಏನ್ ಪೇಮೆಂಟ್ ಮಾಡ್ತಾ ಇದ್ದಾರೆ, ಕ್ಯಾಶ್. ದೆನ್ ಏನ್ ಪರ್ಚೇಸ್ ಮಾಡ್ತಾ ಇದ್ದಾರೆ, ಇಲ್ಲಿ ಗೂಡ್ಸ್. ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ, ಪರ್ಚೇಸ್. ಇಲ್ಲಿ ಪರ್ಚೇಸ್ ಅಂತ ಹೇಳಿ ತಗೋತಾ ಇದ್ದಾರೆ. ಯಾಕೆ ಅಂತಂದ್ರೆ ಗೂಡ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಗೂಡ್ಸ್ ನೇಮ್ ಕೊಟ್ಟಿಲ್ಲ, ಜಸ್ಟ್ ಗೂಡ್ಸ್ ಅಂತ ಹೇಳ್ಬಿಟ್ಟಿದ್ದಾರೆ. ಇಫ್ ನೇಮ್ ಇಸ್ ನಾಟ್ ಮೆನ್ಷನ್, ದೆನ್ ಯು ಹ್ಯಾವ್ ಟು ಟೇಕ್ ಟ್ರಾನ್ಸಾಕ್ಷನ್. ಟ್ರಾನ್ಸಾಕ್ಷನ್ ಒಳಗೆ ನಾವು ಏನ್ ಆಗ್ತಾ ಇದೆ, ಪರ್ಚೇಸ್ ಆರ್ ಸೇಲ್ ಆಗ್ತಾ ಇದೆಯಲ್ಲ ಅದನ್ನು ತಗೋಬೇಕು. ಇವಾಗ ನೆಕ್ಸ್ಟ್ ಪ್ರಿವಿಯಸ್ ಟ್ರಾನ್ಸಾಕ್ಷನ್ ನೋಡ್ರಿ, ಪರ್ಚೇಸ್ ಫರ್ನಿಚರ್. ಫರ್ನಿಚರ್ ಇಸ್ ದ ನೇಮ್ ಆಫ್ ಅಸೆಟ್. ಈ ತರ ನೇಮ್ ಏನಾದ್ರು ಕೊಟ್ರೆ ಏನ್ ಮಾಡ್ರಿ, ನೇಮ್ ತಗೋರಿ. ಬಾಟ್ ಗೂಡ್ಸ್. ಇವಾಗ ನೋಡ್ರಿ, ಈ ಟ್ರಾನ್ಸಾಕ್ಷನ್ ಒಳಗೆ ಯಾವ ಗೂಡ್ಸ್ ಅಂತ ಮೆನ್ಷನ್ ಮಾಡಿಲ್ಲ, ನೇಮ್ ಆಫ್ ದ ಗೂಡ್ಸ್ ಇಸ್ ನಾಟ್ ನೋನ್, ದೆನ್ ವಿ ಹ್ಯಾವ್ ಟು ಟೇಕ್ ಪರ್ಚೇಸಸ್. ಓಕೆ, ಇವಾಗ ಪರ್ಚೇಸ್ ಮಾಡಿದ್ರೆ ಆಟೋಮೆಟಿಕ್ಲಿ ಕ್ಯಾಶ್ ಏನಾಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಇದೆ. ಕ್ಯಾಶ್ ಡಿಕ್ರೀಸ್ ಆದ್ರೆ ಏನ್ ಮಾಡ್ತೀವಿ ನಾವು, ಕ್ರೆಡಿಟ್ ಮಾಡ್ತೀವಿ. ಓಕೆ, ಇಫ್ ಎನಿ ಡಿಕ್ರೀಸ್ ಇನ್ ಕ್ಯಾಶ್, ದಟ್ ಶುಡ್ ಬಿ ಕ್ರೆಡಿಟೆಡ್. ದೆನ್ ಪರ್ಚೇಸಸ್ ಇದೇನ್ರಿ, ಎಕ್ಸ್ಪೆನ್ಸಸ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಎಕ್ಸ್ಪೆನ್ಸಸ್ ಏನಾದ್ರು ಇನ್ಕ್ರೀಸ್ ಆಗ್ತಾ ಇದೆ, ಡೆಬಿಟ್ ಮಾಡ್ತಾರೆ. ಇನ್ ಎನಿ ಇನ್ಕ್ರೀಸಿಂಗ್ ಇನ್ ಎಕ್ಸ್ಪೆನ್ಸಸ್, ದಟ್ ಶುಡ್ ಬಿ ಡೆಬಿಟೆಡ್. ಓಕೆ, ದಿಸ್ ಇಸ್ ವಾಟ್ ಡೆಬಿಟ್ ಕ್ರೆಡಿಟ್ ರೂಲ್ಸ್. ನೆಕ್ಸ್ಟ್ transaction is bought goods
ಹೇಮಾ ಟ್ರೇಡರ್ಸ್. What goods from ಹೇಮಾ ಟ್ರೇಡರ್ಸ್. ಇವಾಗ ನೋಡ್ರಿ what goods for cash in previous transaction ಇಲ್ಲಿ for cash ಅಂತ ಹೇಳಿ ಕೊಟ್ಟಿದ್ದ. So we are being considered as payment ಎದರದಾಗಿದೆ ಅಂತ ಹೇಳಿದ್ವಿ ನಾವು ಕ್ಯಾಶ್. ಇವಾಗ ಕ್ಯಾಶ್ ಪೇಮೆಂಟ್ ಮಾಡ್ತಾ ಇಲ್ಲ, ಯಾಕಂದ್ರೆ ಕ್ಯಾಶ್ ಪೇಮೆಂಟ್ ಮಾಡಿದ್ರೆ ಫಾರ್ ಕ್ಯಾಶ್ ಅಂತ ಹೇಳಿ ಕೊಡ್ತಾರೆ. ನಾವು ಕ್ಯಾಶ್ ಪೇಮೆಂಟ್ ಆಗ್ತಾ ಇಲ್ಲ, ಬಟ್ ಏನಾಗ್ತಾ ಇದೆ, ಪರ್ಚೇಸಸ್ ಆಗ್ತಾ ಇದೆ. ವಾಟ್ ಈಸ್ ಗಿವನ್ ಪರ್ಚೇಸಸ್. ಅಗೇನ್ ನೇಮ್ ಆಫ್ ದ ಗುಡ್ಸ್ ಇಸ್ ನಾಟ್ ಗಿವನ್, ಸೊ ಟೇಕ್ ಪರ್ಚೇಸಸ್. ಯಾರ ಕಡೆಯಿಂದ ತಗೊಳ್ತಾ ಇದ್ದಾರೆ ಅಂತ ಕ್ಯಾಶ್ ಪೇಮೆಂಟ್ ಮಾಡ್ತಾ ಇಲ್ಲಪ್ಪ ಅಂತಂದ್ರೆ ನೆಕ್ಸ್ಟ್ ಒಂದಿನ ನಾವು ಏನ್ ಮಾಡ್ಬೇಕು, ಅದನ್ನ ಪೇಮೆಂಟ್ ಮಾಡ್ಬೇಕಾಗ್ತದೆ ಫ್ಯೂಚರ್ ಒಳಗೆ. ಸೊ ಅದನ್ನ ರೆಫರೆನ್ಸ್ ಆಗಿ ನಾವು ಏನ್ ಮಾಡ್ತೇವೆ, ಟ್ರೇಡರ್ಸ್, ಯಾರ ಟ್ರೇಡರ್ಸ್ ಇರ್ತಾರಲ್ಲ, ಯಾರ ಕ್ರೆಡಿಟರ್ಸ್ ಇರ್ತಾರಲ್ಲ ಅವ್ರ ನೇಮ್ ಇದೆ ಬರಬೇಕಾಗ್ತದೆ, ಹೇಮಾ ಟ್ರೇಡರ್ಸ್. ಓಕೆ, ಇಲ್ಲೇ ನೋಡ್ರಿ, ಇಲ್ಲೇ ಕೂಡ ನೇಮ್ ಕೊಟ್ಟಿದ್ದಾನೆ, ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ ಅಂತಂದ್ರೆ ಅಲ್ಲಿ ಆಲ್ರೆಡಿ ಕ್ಯಾಶ್ ಪೇಮೆಂಟ್ ಮಾಡ್ಬಿಟ್ಟಿದೆ, ಬಟ್ ಇಲ್ಲಿ ಪೇಮೆಂಟ್ ಕ್ಯಾಶ್ ಪೇಮೆಂಟ್ ಮಾಡಿಲ್ಲ. ಸೊ ಯಾರು ಮಾಡ್ಬೇಕಲ್ಲ ಇನ್ ಫ್ಯೂಚರ್ ಒಳಗೆ ಅವ್ರ ಹೆಸರು ಬರಬೇಕು. ಓಕೆ, ಈ ಟ್ರಾನ್ಸಾಕ್ಷನ್ ಟೂ ಐಟಮ್ಸ್ ಏನ್ ಬರ್ತಾವೆ, ಪರ್ಚೇಸಸ್ ಅಂಡ್ ಹೇಮಾ ಟ್ರೇಡರ್ಸ್. ಇವಾಗ ನೋಡ್ರಿ ಪರ್ಚೇಸಸ್ ಮಾಡಿದ್ರೆ ಪರ್ಚೇಸ್ ಒಳಗೆ ಎಕ್ಸ್ಪೆನ್ಸಸ್ ಒಳಗೆ ಇನ್ಕ್ರೀಸ್ ಆಗ್ತಾ ಇದೆ, ಇನ್ಕ್ರೀಸ್ ಆದ್ರೆ ಡೆಬಿಟ್ ಮಾಡ್ತಾರೆ. ಹೇಮಾ ಟ್ರೇಡರ್ಸ್ ಆರ್ ಕ್ರೆಡಿಟರ್ಸ್. ಇವ್ರೇನ್ರಿ ಕ್ರೆಡಿಟರ್ಸ್ ಅಂದ್ರೆ ನಾವು ಇನ್ನೊಬ್ಬರಿಗೆ ಏನ್ ಕ್ಯಾಶ್ ಕೊಡೋದಿರ್ತದಲ್ಲ ಅದ ಅವ್ರಿಗೆ ನಾವು ಕ್ರೆಡಿಟರ್ಸ್ ಅಂತ ಹೇಳ್ತೇವೆ. ಕ್ರೆಡಿಟರ್ಸ್ ಯಾವಾಗಲೂ ಏನಾಗ್ತಾರೆ, ಕ್ರೆಡಿಟ್ ಆಗ್ತಾರೆ. ಇದು ಕೂಡ ಒಂದು ರೂಲ್ಸ್. ಕ್ರೆಡಿಟರ್ಸ್ ಆಲ್ವೇಸ್ ಕ್ರೆಡಿಟ್ ಮಾಡಬೇಕು. ಓಕೆ, ಇಲ್ಲೇ ಎಂಟ್ರಿ ಏನಾಗ್ತದೆ, ಪರ್ಚೇಸಸ್ ಅಕೌಂಟ್ ಡೆಬಿಟೆಡ್ ಟು ಹೇಮಾ ಟ್ರೇಡರ್ಸ್ ಅಕೌಂಟ್. ಪರ್ಚೇಸಸ್ ಅಕೌಂಟ್ ಡೆಬಿಟೆಡ್ ಟು ಹೇಮಾ ಟ್ರೇಡರ್ಸ್ ಅಕೌಂಟ್. ನೆಕ್ಸ್ಟ್ ಟ್ರಾನ್ಸಾಕ್ಷನ್, sold goods for cash. Sold goods for cash. ಇಲ್ಲಿ ನೋಡ್ರಿ, ಗೂಡ್ಸ್ ಸೇಲ್ ಮಾಡ್ತಾ ಇದ್ದಾರೆ, ಅದರಿಂದ ನಮಗೆ ಕ್ಯಾಶ್ ಬರ್ತಾ ಇದೆ. ಗೂಡ್ಸ್ ಸೇಲ್ಸ್ ಮಾಡ್ತಾ ಇದ್ದಾರೆ, ಸೇಲ್ ಮಾಡ್ತಾ ಇದ್ದಾರೆ, ಅದರಿಂದ ಕ್ಯಾಶ್ ಬರ್ತಾ ಇದೆ. ಇಲ್ಲಿ ಈ ಟ್ರಾನ್ಸಾಕ್ಷನ್ ಒಳಗೆ ಏನ್ ಬರ್ತಾ ಇದೆ, ಕ್ಯಾಶ್. ಏನ್ ಮಾಡ್ತಾ ಇದ್ದಾರೆ, ಸೇಲ್ಸ್. ಯಾವ ಗೂಡ್ಸ್ ಸೇಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೇಮ್ ಕೊಟ್ಟಿಲ್ಲ ಅಂತ ಕೇಸ್ ಒಳಗೆ ಏನ್ ಮಾಡ್ರಿ, ಸೇಲ್ಸ್, ಪರ್ಚೇಸಸ್ ಈ ತರ ತಗೋಬಹುದು. ಓಕೆ, ಸೋಲ್ಡ್ ಫರ್ನಿಚರ್ ಅಂತ ಹೇಳಿ ಕೊಟ್ಟಿಲ್ಲ ಅಂತ ಹೇಳಿ ಸಪೋಸ್ ಅವಾಗ ನಾವು ಫರ್ನಿಚರ್ ಅಂತ ಹೇಳ್ತೀವಿ. ಯಾಕಪ್ಪ ಅಂತಂದ್ರೆ ನೇಮ್ ಆಫ್ ಅಸೆಟ್. ಇವಾಗ ನೇಮ್ ಕೊಟ್ಟಿಲ್ಲ, ಸೊ ಟೇಕ್ ಸೇಲ್ಸ್. ಓಕೆ, ಸೇಲ್ ಮಾಡಿದ್ರೆ ನೀವು ಏನೋ ಸೇಲ್ ಮಾಡ್ರಿ, ನಿಮ್ ಕಡೆ ಮೊಬೈಲ್ ಇದೆ ಅಂತ ಹೇಳ್ತೀವಿ, ಮೊಬೈಲ್ ಸೇಲ್ ಮಾಡ್ರಿ, ಅದರಿಂದ ನಿಮ್ಗೆ ಏನಾಗ್ತದೆ, ಕ್ಯಾಶ್ ಬರ್ತದೆ. ಸೇಲ್ ಮಾಡಿದ್ರೆ ಕ್ಯಾಶ್ ಬರ್ತದೆ. ಕ್ಯಾಶ್ ಬಂತಪ್ಪ ಅಂತಂದ್ರೆ ನಮ್ಮಲ್ಲಿ ಇರುವಂತಹ ಕ್ಯಾಶ್ ಇನ್ಕ್ರೀಸ್ ಆಗ್ತದೆ, ಕ್ಯಾಶ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗ್ತದೆ. ಕ್ಯಾಶ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆದ್ರೆ ಏನ್ ಮಾಡ್ರಿ, ಕ್ಯಾಶ್ ಬ್ಯಾಲೆನ್ಸ್ ಯಾವಾಗಲೂ ಇನ್ಕ್ರೀಸ್ ಆದ್ರೆ ಡೆಬಿಟ್ ಮಾಡ್ತೇವೆ, ಡಿಕ್ರೀಸ್ ಆದ್ರೆ ಕ್ರೆಡಿಟ್ ಮಾಡ್ತೇವೆ, ಇನ್ಕ್ರೀಸ್ ಆದ್ರೆ ಡೆಬಿಟ್ ಮಾಡ್ತೇವೆ. ಅದೇ ತರ ಸೇಲ್ಸ್ ಆರ್ ಇನ್ಕಮ್ಸ್, ಸೇಲ್ಸ್ ಆರ್ ಇನ್ಕಮ್ಸ್ ಆರ್ ಗೇನ್ಸ್ ಆರ್ ರೆವೆನ್ಯೂಸ್ ಅಂತ ಹೇಳ್ತಾರೆ. ರೆವೆನ್ಯೂಸ್ ಇನ್ಕ್ರೀಸ್ ಇನ್ ರೆವೆನ್ಯೂಸ್ ಈಸ್ ಕ್ರೆಡಿಟೆಡ್. ನೀವು ರೂಲ್ಸ್ ಒಳಗೆ ಬರ್ಕೊಂಡಿದ್ದ ನೋಡ್ರಿ, ಇನ್ಕ್ರೀಸ್ ಇನ್ ರೆವೆನ್ಯೂಸ್ ಕ್ರೆಡಿಟೆಡ್. ಏನ್ ಮಾಡ್ರಿ, ಕ್ರೆಡಿಟ್ ಮಾಡಿ. ರೆವೆನ್ಯೂ ಒಳಗೆ ಏನಾದ್ರು ಇನ್ಕ್ರೀಸ್ ಆದ್ರೆ, ಇನ್ಕಮ್ ಒಳಗೆ ಏನಾದ್ರು ಇನ್ಕ್ರೀಸ್ ಆದ್ರೆ ಅದನ್ನ ನಾವು ಕ್ರೆಡಿಟ್ ಮಾಡ್ತೇವೆ. ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್. ಓಕೆ, ನೆಕ್ಸ್ಟ್ sold goods on credit. next is ನೋಡ್ರಿ, sold goods on credit to Gupta traders. ಇವಾಗ ಏನಿದೆ, sold goods on credit, sold goods for cash is difference. sold goods on credit is different. ಕ್ಯಾಶ್ ಪೇಮೆಂಟ್ ಮಾಡಿ, ಕ್ಯಾಶ್ ತಗೊಂಡು ಸೇಲ್ ಮಾಡಿದ್ರೆ ಅದು ಬೇರೆ ಟ್ರಾನ್ಸಾಕ್ಷನ್. ಕ್ಯಾಶ್ ಕೊಡಲಿಲ್ಲ ಹಾಗೆ ಸೇಲ್ ಮಾಡಿದಿರಿ, ಬಟ್ ಉದ್ರಿ ಮೇಲೆ ಸೇಲ್ ಮಾಡಿದಿರಿ, ಅದರಿಂದ ನಮ್ಗೆ ಕ್ಯಾಶ್ ಫ್ಯೂಚರ್ ಒಳಗೆ ಬರ್ತದೆ. ಇವ್ರ ಕಡೆಯಿಂದ ಏನಂತಾರೆ, ಕ್ಯಾಶ್ ಬರಬೇಕು. ಇವ್ರು ಏನಂತಾರೆ ನೋಡ್ರ, ಡೆಬಿಟರ್ಸ್. ಇವ್ರೇನಂತಾರೆ, ಡೇಟಾಸ್. ಗುಪ್ತಾ ಟ್ರೇಡರ್ಸ್ ಏನಂತಾರೆ, ಇಲ್ಲಿ ಗುಪ್ತಾ ಟ್ರೇಡರ್ಸ್ ಡೇಟಾಸ್ ಆಗ್ತಾರೆ. ಓಕೆ, ಇಲ್ಲಿ ನಾವು ಕ್ಯಾಶ್ ತಗೊಂಡಿಲ್ಲ, ಯಾಕಪ್ಪ ಅಂತಂದ್ರೆ ಇಲ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿಲ್ಲ, ಕ್ಯಾಶ್ ಬಂದೇ ಇಲ್ಲ. ಸೇಲ್ ಮಾಡಿದಿರಿ, ಬಟ್ ಉದ್ರಿ ಮೇಲೆ ಸೇಲ್ ಮಾಡಿದಿರಿ, ಉದ್ರಿ ಮೇಲೆ ಸೇಲ್ ಮಾಡಿದ್ರೆ ಕ್ಯಾಶ್ ಬಂದಂಗಿಲ್ಲ. ಇನ್ ಫ್ಯೂಚರ್ ಒಳಗೆ ಬರ್ತದೆ, ಅದನ್ನ ಬರೋದಿಲ್ಲ, ಯಾರ ಕಡೆಯಿಂದ ಬರ್ತದೆ ಅಂತ ಹೇಳಿ. ಸೊ ಏನ್ ಮಾಡ್ತಾ ಇದ್ದೀವಿ, ಇಲ್ಲಿ ಸೇಲ್ಸ್.
ಗೂಡ್ಸ್ ಸೇಲ್ ಮಾಡ್ತಾ ಇದ್ದಾರೆ, ಪರ್ಟಿಕ್ಯುಲರ್ ನೇಮ್ ಆಫ್ ಗೂಡ್ಸ್ ಇಸ್ ನಾಟ್ ಗಿವನ್, ದೆನ್ ಟೇಕ್ ಸೇಲ್ಸ್. ಸೇಲ್ಸ್ ಅಂದ್ರೆ ಇನ್ಕಮ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ, ರೆವೆನ್ಯೂ ಇನ್ಕ್ರೀಸ್ ಆಗ್ತಾ ಇದೆ. ರೆವೆನ್ಯೂ ಇನ್ಕ್ರೀಸ್ ಆದ್ರೆ ನಾವು ಆಟೋಮೆಟಿಕ್ಲಿ ಏನ್ ಮಾಡ್ತೇವೆ, ಕ್ರೆಡಿಟ್ ಮಾಡ್ತೇವೆ. ಓಕೆ, ಇಲ್ಲಿ ಗುಪ್ತಾ ಟ್ರೇಡರ್ಸ್ ಆರ್ ಡೇಟಾಸ್. ಡೇಟಾಸ್ ಯಾವಾಗಲೂ ಡೆಬಿಟ್ ಮಾಡಬೇಕು, ಕ್ರೆಡಿಟರ್ಸ್ ಯಾವಾಗಲೂ ಕ್ರೆಡಿಟ್ ಮಾಡಬೇಕು, ಡೇಟಾಸ್ ಯಾವಾಗಲೂ ಡೆಬಿಟ್ ಮಾಡಬೇಕು. ಇದು ಒಂದು ಕೂಡ ರೂಲ್ಸ್. ಗುಪ್ತಾ ಟ್ರೇಡರ್ಸ್ ಅಕೌಂಟ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್ ರೀಸೆಂಟ್ಲಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಇಸ್ rent paid. Next one, rent paid. Rent paid. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ರೆಂಟ್ ಬಾಡಿಗೆ ಪೇಮೆಂಟ್ ಮಾಡ್ತಾ ಇದ್ದಾರೆ, ಬಾಡಿಗೆಯನ್ನು ಪೇ ಮಾಡ್ತಾ ಇದ್ದಾರೆ. ರೆಂಟ್ ಈಸ್ ವಾಟ್, ಸೇ ಎಕ್ಸಾಂಪಲ್ ರೆಂಟ್ ಪೇ ಮಾಡ್ತಾ ಇದ್ದಾರೆ. ಎಷ್ಟು ಪೇ ಮಾಡ್ತಾ ಇದ್ದಾರೆ ನೋಡ್ರಿ, 4,000 rupees ಪೇ ಮಾಡ್ತಾ ಇದ್ದಾರೆ. 4,000 is nothing but cash ಪೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅರ್ಥ. ಓಕೆ, ರೆಂಟ್ ಪೇ ಮಾಡಿದ್ರೆ ಕ್ಯಾಶ್ ಬರ್ತದೆ, ಏನು ಬರ್ತದೆ ನೋಡಿ, ಕ್ಯಾಶ್ ಈಸ್ ಡಿಕ್ರೀಸಿಂಗ್, ಎಕ್ಸ್ಪೆನ್ಸಸ್ ಇನ್ಕ್ರೀಸಿಂಗ್. ರೆಂಟ್ ಒಂದೇ, ಎಕ್ಸ್ಪೆನ್ಸಸ್ ಖರ್ಚಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆದ್ರೆ ಏನ್ ಮಾಡ್ತೇವೆ ನಾವು, ಡೆಬಿಟ್ ಮಾಡ್ತೇವೆ. ಕ್ಯಾಶ್ ಡಿಕ್ರೀಸ್ ಆದ್ರೆ ಕ್ರೆಡಿಟ್ ಮಾಡ್ತೇವೆ. ಓಕೆ, ರೆಂಟ್ ಅಮೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್, ರೆಂಟ್ ಅಮೌಂಟ್ ಡೆಬಿಟೆಡ್ ಟು cash account. This is next transaction. Paid trade expenses. Number 9. Paid trade expenses. Trade expenses pay ಮಾಡ್ತಾ ಇದ್ದಾರೆ. ಇದು ಕೂಡ ರೆಂಟ್ ಪೇ ಮಾಡ್ತೀವಿ. Trade expenses ಏನು ಪೇ ಮಾಡ್ತಾ ಇದ್ದಾರೆ, trade expenses in the form of cash. Trade expenses pay ಮಾಡ್ತಾರೆ ಅಂತಂದ್ರೆ cash ಪೇ ಮಾಡ್ತಾ ಇದ್ದಾರೆ ಅಂತ. ಓಕೆ, ಕ್ಯಾಶ್ ಏನೋ ಎಕ್ಸ್ಪೆನ್ಸಸ್ ಪೇ ಮಾಡ್ತಾ ಇದ್ದಾರೆ, ಕ್ಯಾಶ್ ಏನಾಗ್ತಾ ಇದೆ, ಖರ್ಚು ಮಾಡ್ತಾ ಇದ್ದಾರೆ ಅಂತಂದ್ರೆ ಕ್ಯಾಶ್ ಬರ್ತದೆ ಅಂತ ಹೋಗ್ತದೆ. ನೀವು ಹೋಟೆಲ್ ಒಳಗೆ ಹೋಗಿ ಚಾ ಕುಡಿರಿ, ಅವಾಗ ಕ್ಯಾಶ್ ಹೋಗ್ತದೆ ಅಂತ ಬರ್ತದೆ. ಕ್ಯಾಶ್ ಈಸ್ ಗೋಯಿಂಗ್ ಔಟ್, ಡಿಕ್ರೀಸಿಂಗ್. ಕ್ಯಾಶ್ ಈಸ್ ಡಿಕ್ರೀಸಿಂಗ್. ಕ್ಯಾಶ್ ಡಿಕ್ರೀಸ್ ಆದ್ರೆ ನಾವು ಕ್ಯಾಶ್ ಡಿಕ್ರೀಸ್ ಆದ್ರೆ ಕ್ರೆಡಿಟ್ ಮಾಡ್ತೇವೆ, ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆದ್ರೆ ಡೆಬಿಟ್ ಮಾಡ್ತೇವೆ. ಸೊ ಎಂಟ್ರಿ ವಿಲ್ ಬಿ ಟ್ರೇಡ್ ಎಕ್ಸ್ಪೆನ್ಸಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್, trade expenses account debited to cash account. Or next one, received cash from Gupta traders. Received cash from Gupta traders. Gupta traders ಅವರೇನು ಕ್ಯಾಶ್ ಕೊಡೋದಿತ್ತಲ್ಲ, ಇಲ್ಲಿ ಒಂದು ಟ್ರಾನ್ಸಾಕ್ಷನ್ ಇದೆ ನೋಡ್ರಿ, ಅವ್ರಿಗೆ ನಾವು ಒಬ್ಬರಿ ಮೇಲೆ ಸೇಲ್ ಮಾಡಿದ್ದ, ಅವರು ಇವಾಗ ಏನ್ ಮಾಡ್ತಾ ಇದ್ದಾರೆ, ಕ್ಯಾಶ್ ಪೇ ಮಾಡ್ತಾ ಇದ್ದಾರೆ. ಕ್ಯಾಶ್ ಪೇ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾರು ಪೇ ಮಾಡ್ತಾ ಇದ್ದಾರೆ ಅಂದ್ರೆ ಗುಪ್ತಾ ಟ್ರೇಡರ್ಸ್. ಅಂಡ್ ಏನ್ ಪೇ ಮಾಡ್ತಾ ಇದ್ದಾರೆ, ಕ್ಯಾಶ್. ಗುಪ್ತಾ ಟ್ರೇಡರ್ಸ್ ಪೇಯಿಂಗ್ ಕ್ಯಾಶ್. ಇಲ್ಲಿ 2 ಐಟಮ್ಸ್ ಈಸಿಯಾಗಿ ಸಿಗ್ತಾವ. ಒಂದು ಕ್ಯಾಶ್ ಬರ್ತಾ ಇದೆ, ಇನ್ನೊಂದು ಯಾರು ಪೇಮೆಂಟ್ ಮಾಡ್ತಾ ಇದ್ದಾರೆ. ಓಕೆ, ಕ್ಯಾಶ್ ಏನಾಗ್ತಾ ಇದೆ, ಬರ್ತಾ ಇದೆ ಅಂತಂದ್ರೆ ಇನ್ಕ್ರೀಸ್ ಆಗ್ತಾ ಇದೆ, ಕ್ಯಾಶ್ ಇನ್ಕ್ರೀಸ್ ಆಗ್ತಾ ಇದೆ. ಯಾರು ಪೇ ಮಾಡ್ತಾ ಇದ್ದಾರೋ, ಅವ್ರ ಹೆಸರು ಅಂತ ಬರ್ಕೋಬೇಕು. ಕ್ಯಾಶ್ ಇನ್ಕ್ರೀಸ್ ಆದ್ರೆ ಏನ್ ಮಾಡ್ತೇವೆ ನಾವು, ಇಫ್ ಎನಿ ಇನ್ಕ್ರೀಸಸ್ ಇನ್ ವ್ಯಾಲ್ಯೂ ಆಫ್ ಕ್ಯಾಶ್ ಹ್ಯಾಸ್ ಟು ಬಿ ಡೆಬಿಟೆಡ್. ದೆನ್ ಇದು ಒಂದು ಡೆಬಿಟ್ ಆದ್ರೆ ಆಟೋಮೆಟಿಕ್ಲಿ ಗುಪ್ತಾ ಟ್ರೇಡರ್ಸ್ ಏನಾಗ್ತಾರೆ, ಕ್ರೆಡಿಟ್ ಆಗ್ತಾರೆ. ಅದರದ್ದು ಕೂಡ ಒಂದು ರೂಲ್ ಇದೆ, ಕ್ರೆಡಿಟ್ ಗಿವರ್ ಡೆಬಿಟ್ ದ ರಿಸೀವರ್ ಅಂತ ಹೇಳಿ. ಅದು ನಿಮ್ಗೆ ತಿಳಿದಿಲ್ಲ ಅಂತಂದ್ರೆ ಜಸ್ಟ್ ಕ್ಯಾಶ್ ಬರ್ತಾ ಇದ್ರೆ ಡೆಬಿಟ್ ಮಾಡ್ಕೊರಿ, ಕ್ಯಾಶ್ ಹೋಗ್ತಾ ಇದ್ರೆ ಏನ್ ಮಾಡ್ರಿ, ಕ್ರೆಡಿಟ್ ಮಾಡಿ. ನೆಕ್ಸ್ಟ್, ಗೂಡ್ಸ್ ರಿಟರ್ನ್ ಟು ಹೇಮಾ ಟ್ರೇಡರ್ಸ್. ಅದು ಒಂದು ಬಿಡ್ರಿ, ಇವಾಗ ಫಸ್ಟ್ ಹೇಳಿದ್ರೆ ರಿಟರ್ನ್ ಗೂಡ್ಸ್ ಇದೆ, ಐ ಥಿಂಕ್ ತಿಳಿದಿಲ್ಲ. ನೆಕ್ಸ್ಟ್, ಕ್ಯಾಶ್ ಪೇಡ್ ಟು ಹೇಮಾ ಟ್ರೇಡರ್ಸ್. ಕ್ಯಾಶ್ ಪೇಡ್ ಟು ಹೇಮಾ ಟ್ರೇಡರ್ಸ್. ಇವಾಗ ಹೇಮಾ ಟ್ರೇಡರ್ಸ್ ಏನ್ ಮಾಡ್ತಾ ಇದ್ದಾರೆ, ಕ್ಯಾಶ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನ್ ಪೇ ಮಾಡ್ತಾ ಇದ್ದಾರೆ, ಕ್ಯಾಶ್. ಯಾರಿಗೆ, ಹೇಮಾ ಟ್ರೇಡರ್ಸ್. ಇವಾಗ ಕೂಡ ಜಸ್ಟ್ ಕ್ಯಾಶ್ ಬಂದಿದೆ ಅಂದ್ರೆ ಒಂದು ರೂಲ್ಸ್, ಕ್ಯಾಶ್ ಇನ್ಕ್ರೀಸ್ ಆಗ್ತಾ ಇದೆಯೋ ಅಥವಾ ಡಿಕ್ರೀಸ್ ಆಗ್ತಾ ಇದೆಯೋ, ಕ್ಯಾಶ್ ಬರ್ತಾ ಇದೆಯೋ ಅಥವಾ ಹೋಗ್ತಾ ಇದೆಯೋ ಅಂದ್ರೆ ಕ್ಯಾಶ್ ಪೇಡ್, ಕ್ಯಾಶ್ ಪೇ ಮಾಡಿದ್ರೆ ಕ್ಯಾಶ್ ಹೋಗ್ತಾ ಇದೆ, ಈಸ್ ಡಿಕ್ರೀಸಿಂಗ್.
ಇನ್ಕ್ರೀಸ್ ಆಗ್ತಾ ಇದೆ. ಡಿಕ್ರೀಸ್ ಆದ್ರೆ ಏನು ಮಾಡ್ತೀವಿ ಆಮೇಲೆ ಡಿಕ್ರೀಸ್ ಆದ್ರೆ ಕ್ರೆಡಿಟ್ ಮಾಡ್ತೀವಿ. ಯಾರು ರಿಸೀವರ್ ಇರ್ತಾರಲ್ಲ ಅವರು ಡೆಬಿಟ್ ಆಗಿರ್ತಾರೆ, ಯಾರು ರಿಸೀವರ್ ಇರ್ತಾರಲ್ಲ ಅವ್ರು ಏನಾಗ್ತಾರೆ ಡೆಬಿಟ್ ಆಗಿರ್ತಾರೆ. ಸೊ ಹೇಮಾ ಟ್ರೇಡರ್ಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಹೇಮಾ ಟ್ರೇಡರ್ಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ನೆಕ್ಸ್ಟ್ ಒನ್ ಬಾಟ್ postage stamps. ಇದು ಕೂಡ ಒಂದು ಓಕೆ. ಬಾಟ್ postage stamps ಒಂದು ಎಕ್ಸ್ಪೆನ್ಸಸ್ ಆಗ್ತಾ ಇದೆ. ಬಾಟ್ ಇಸ್ ನಥಿಂಗ್ ಬಟ್ ಪರ್ಚೇಸ್. ಏನ್ ಮಾಡ್ತಾ ಇದ್ದಾರೆ ಪರ್ಚೇಸ್ ಮಾಡ್ತಾ ಇದ್ದಾರೆ. ಏನ್ ಪರ್ಚೇಸ್ ಮಾಡ್ತಾ ಇದ್ದಾರೆ postage stamps. ಆ ಪೋಸ್ಟ್ ಒಳಗೆ ಸ್ಟಾಂಪ್ಸ್ ಕೊಡ್ತಾರೆ, ಪೋಸ್ಟ್ ಮಾಡುವಾಗ ಸ್ಟಾಂಪ್ಸ್ ಇರ್ತಾರೆ ಮೇಲೆ, ಅದನ್ನ ಇಲ್ಲಿ ಪರ್ಚೇಸ್ ಮಾಡ್ಕೊಂತಾ ಇದ್ದಾರೆ. ಆ ಪರ್ಚೇಸ್ ಮಾಡ್ಕೊಂಡ್ರೆ ಏನಾಗ್ತಾ ಇದೆ ಪರ್ಚೇಸಸ್ ಇನ್ಕ್ರೀಸ್ ಆಗ್ತಾ ಇದೆ, ಎಕ್ಸ್ಪೆನ್ಸಸ್ ಇನ್ಕ್ರೀಸ್ ಆಗ್ತಾ ಇದೆ. ಇನ್ಕ್ರೀಸಿಂಗ್ ಎಕ್ಸ್ಪೆನ್ಸಸ್ ಡೆಬಿಟೆಡ್, ಇನ್ಕ್ರೀಸಿಂಗ್ ಎಕ್ಸ್ಪೆನ್ಸಸ್ ಡೆಬಿಟೆಡ್. ಪರ್ಚೇಸ್ ಸಾರಿ ಇಲ್ಲಿ ಪರ್ಚೇಸಸ್ ತಗೋಬೇಡಿ, ಯಾಕಂದ್ರೆ ಏನ್ ಪರ್ಚೇಸ್ ಮಾಡ್ಕೊಂತಾ ಇದ್ದೀವಿ ಅಂತ ಹೇಳಿ ಕೊಟ್ಟಿದ್ದಾನೆ. ಪರ್ಚೇಸ್ ಗೂಡ್ಸ್ ಇದ್ರೆ ಮಾತ್ರ ನಾವೇನ್ ಮಾಡ್ತೇವೆ ಪರ್ಚೇಸ್ ಅಂತ ಹೇಳಿ. ಇವಾಗ ಪೋಸ್ಟೇಜ್ ಸ್ಟಾಂಪ್ಸ್ ಅಂತ ಹೇಳಿ ಹೆಸರು ಕೊಟ್ಟಿದ್ದಾನೆ. ಆ ಪೋಸ್ಟೇಜ್ ಸ್ಟಾಂಪ್ಸ್ ಪರ್ಚೇಸ್ ಮಾಡಲಿಕ್ಕೆ ಏನ್ ಪೇ ಮಾಡ್ತಾ ಇದ್ದಾರೆ ಕ್ಯಾಶ್. ಈ ತರ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಬಾಟ್ ಪೋಸ್ಟೇಜ್ ಸ್ಟಾಂಪ್ಸ್ ಅಂತಂದ್ರೆ ಪೋಸ್ಟೇಜ್ ಸ್ಟಾಂಪ್ಸ್ ಪರ್ಚೇಸ್ ಮಾಡ್ಕೊಂತಾ ಇದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾನೆ. ಸೊ ವಿ ನೀಡ್ ಟು ಟೇಕ್ ಪೋಸ್ಟೇಜ್ ಸ್ಟಾಂಪ್ಸ್. ಏನ್ ಪೇಮೆಂಟ್ ಮಾಡ್ತಾ ಇದ್ದಾರೆ ಕ್ಯಾಶ್ ಪೇಮೆಂಟ್ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಕ್ಯಾಶ್ ಪೇ ಮಾಡಿದ್ರೆ ಏನಾಗ್ತಾ ಇದೆ ಕ್ಯಾಶ್ ಡಿಕ್ರೀಸ್ ಆಗ್ತಾ ಇದೆ. ಕ್ಯಾಶ್ ಡಿಕ್ರೀಸ್ ಆದ್ರೆ ಕ್ರೆಡಿಟ್. Postage stamps are expenses, expenses are increasing, debit. Postage stamps are debited to cash account. Okay, we'll see you with new problem in next class.